ನಮಸ್ತೆ ವೀಕ್ಷಕರೇ, ಶಿಲ್ಪಶ್ರೀ ಕ್ರಿಯೇಷನ್ಸ್ಗೆ ಸ್ವಾಗತ. ನಾನು ಶಿಲ್ಪಾ ಸಂತೋಷ್. ಇದೇ ಮೊದಲನೇ ಬಾರಿಗೆ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಪಕ್ಕದಲ್ಲಿ ಕಾಣೋ ಬೆಲ್ಲೈಕನ್ ಕೂಡ ಪ್ರೆಸ್ ಮಾಡ್ಕೊಳ್ಳಿ. ಆಗ ನಾನು ಹೊಸದಾಗಿ ಅಪ್ಲೋಡ್ ಮಾಡುವಂಥ ವಿಡಿಯೋ ನೋಟಿಫಿಕೇಷನ್ಸು ನಿಮಗೆ ಮೊದಲು ಬಂದು ತಲುಪುತ್ತೆ. ಇವತ್ತು ನಾನೊಂದು ಬ್ರೈಡಲ್ ಕ್ರೋಶಾ ಕುಚ್ಚು ಡಿಸೈನ್ನ ತೋರಿಸ್ತಾ ಇದ್ದೀನಿ. ಬ್ರೈಡಲ್ ಸ್ಯಾರಿಗೆ ಹಾಕ್ತಾ ಇರೋವಂಥ ಒಂದು ಡಿಸೈನು. ಇದು ಸ್ಲ್ಯಾಂಟಿಂಗ್ ಆರ್ಚ್ ಮಿಕ್ಸಲ್ಲಿ ಬರುತ್ತೆ. ಈ ರೀತಿಯಾದಂಥ ಒಂದು ಡಿಸೈನ್ ನಾನು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ. ಅದರಲ್ಲೇ ಸ್ವಲ್ಪ ಚೇಂಜಸ್ ಮಾಡಿರೋವಂಥ ಡಿಸೈನ್ ಇದು. ನೀವು ಇದಕ್ಕೆ ಅರೌಂಡ್ 700ಇಂದ 750ವರೆಗೂ ಚಾರ್ಜ್ ಮಾಡ್ಕೋಬೋದು. ಮೊದಲಿಗೆ ಇದಕ್ಕೆ ಬೇಕಾಗಿರುವ ಮೆಟೀರಿಯಲ್ಸ್ನ ನೋಡ್ಕೊಳ್ಳೋಣ ಬನ್ನಿ. ನಾನಿಲ್ಲಿ ಸೀರೆಯ 2 ಕಲರ್ ದಾರನ, ಹರಳೆ ದಾರನ ಸುತ್ತಿಡ್ಕೊಂಡಿದ್ದೀನಿ. ಮತ್ತು ಇದು ಕಾಪರ್ ಮಿಕ್ಸ್ ಕಾಂಬಿನೇಷನಲ್ಲಿ ಇದ್ದಿದ್ದರಿಂದ ಅವ್ರು ಕಾಪರ್ ಬೀಡ್ಸ್ನ ಯೂಸ್ ಮಾಡಿ ಅಂದಿದ್ರು. ಕಾಪರ್ ಕಲರ್ ಬೀಡನ್ನ ಯೂಸ್ ಮಾಡ್ತಿದ್ದೀನಿ. ಬ್ರೈಡಲ್ಗೆ ಬಿಗ್ ಬೀಡು ಮತ್ತು ಸ್ಮಾಲ್ ಬೀಡು, ಇದು 2 ರೀತಿಯಾದಂಥ ಬೀಡ್ಸ್ನ ನಾನಿಲ್ಲಿ ಯೂಸ್ ಮಾಡ್ತಾ ಇದ್ದೀನಿ. ಅದ್ರ ಜೊತೆಗೆ ನಾವು ಕುಚ್ಚು ಕಟ್ಕೊಳ್ಳೋದಕ್ಕೆ ದಾರ ಮತ್ತು ಜರಿ ದಾರ, ಕ್ರೋಶಾ ನೀಡಲ್ ನಂಬರು ರೆಗ್ಯುಲರಾಗಿ ನಾನು ಯೂಸ್ ಮಾಡುವಂಥದ್ದು ನೀಡಲ್ ನಂಬರ್ 11, ಮತ್ತು ದೊಡ್ಡ ಕಣ್ಣಿನ ಸೂಜಿ ಕುಚ್ಚು ಕಟ್ಕೊಳ್ಳೋದಕ್ಕೆ, ಅದ್ರ ಜೊತೆಗೆ ಕತ್ರಿ. ಇದಿಷ್ಟು ನಮಗೆ ಬೇಕಾಗಿರುವಂಥ ಮೆಟೀರಿಯಲ್ಸು. ಇವಾಗ ಡಿಸೈನ್ ಹೇಗೆ ಮಾಡೋದು ಅನ್ನೋದನ್ನು ಶುರು ಮಾಡೋಣ ಬನ್ನಿ. ನೋಡಿ, ಇದು ಸೀರೆ ಕಲರ್ ಕಾಂಬಿನೇಷನ್ ಈ ರೀತಿಯಲ್ಲಿ ಇದೆ. ಲೈಟ್ ಪಿಂಕ್, ಆರೆಂಜ್ ಆ್ಯಂಡ್ ಬ್ಲೂ ಮಿಕ್ಸ್ ಸ್ಯಾರಿ, ಅಂದರೆ ಅದು ಆರೆಂಜ್ ಲೈಟ್ ಕಾಪರ್ ಇದರಲ್ಲಿದೆ, ಕಾಪರ್ ಕಾಂಬಿನೇಷನಲ್ಲಿ. ಸೊ ಹಾಗಾಗಿ ಇದು ಸೀರೆ ಬ್ಲೂ ಆ್ಯಂಡ್ ಪಿಂಕ್ ಕಲರ್ ಕಾಂಬಿನೇಷನ್ ಸ್ಯಾರಿ. ಸೀರೆ ಸೆರಗು ಬಂದು ಪಿಂಕ್ ಇರೋದ್ರಿಂದ ನಾವು ಫಸ್ಟ್ ಸ್ಟೆಪ್ಪು ಬ್ಲೂ ಕಲರಲ್ಲಿ ಶುರು ಮಾಡ್ಕೋಬೇಕು. ಈಗ ಸೀರೆ ಮೇಲ್ಭಾಗನ ನಮ್ಮ ಕಡೆಗೆ ತಿರುಗಿಸಿ ಇಟ್ಕೊಂಡು ರೈಟ್ ಸೈಡಿಂದ ಡಿಸೈನ್ನ ಶುರು ಮಾಡಬೇಕು. ಅದಕ್ಕೆ ಮುಂಚೆ ದಾರನ ಲೆಫ್ಟ್ ಹ್ಯಾಂಡಿಂದ ಬ್ಯಾಲೆನ್ಸ್ ಮಾಡ್ಕೊಬೇಕು. ಅದನ್ನು ಸೀರೆ ಹಿಂಭಾಗಕ್ಕೆ ದಾರನ ಪ್ಲೇಸ್ ಮಾಡಿಕೊಂಡು ಇದು ನೀಡಲ್ನ ಸೀರೆ ಮೇಲ್ಗಡೆಯಿಂದ ನೋಡಿ ಈ ರೀತಿಯಾಗಿ ಚುಚ್ಚಿಬಿಟ್ಟು ಆ ದಾರನ ಪೂರ್ತಿಯಾಗಿ ಮೇಲಕ್ಕೆ ಎತ್ಕೋಬೇಕು. ಎತ್ಕೊಂಡಿದ್ದಾದಮೇಲೆ ಅಲ್ಲಿ ತುದಿನಲ್ಲಿ ಒಂದು 2 ಅಥವಾ 3 ಗಂಟುಗಳನ್ನ ಹಾಕ್ಕೊಂಡು ಟೈಟಾಗಿ ಕಟ್ಕೊಂಡ್ಬಿಡಬೇಕು. ನಾವು ಈ ರೀತಿ ಕಟ್ಕೊಳ್ಳೋದ್ರಿಂದ ನಮಗೆ ಕುಚ್ಚು ಏನು ಎಂಡಿಂಗಲ್ಲಿ ನಾವು ಗಮ್ ಹಾಕಿ ಅಂಟಿಸ್ಬೇಕು ಅನ್ನೋದಿರೋದಿಲ್ಲ. ನಾನು ಯೂಶ್ವಲಿ ಎಲ್ಲ ವೀಡಿಯೋದಲ್ಲೂ ಹೇಳ್ತೀನಿ ಇದನ್ನು, ಏಕೆಂದರೆ ನಾವು ಗಮ್ ಹಾಕಿ ಅಂಟಿಸೋದು ಮೇ ಬಿ ಬಿಚ್ಚೋದ್ರೂ ಹೋಗ್ಬೋದು. ಅದಕ್ಕೋಸ್ಕರ ಈ ರೀತಿ ಗಂಟು ಹಾಕ್ಕೊಳ್ಳಿ. ಕೊನೆಯಲ್ಲಿ ಕುಚ್ಚು ಕಟ್ಟುವಾಗ ಆ ಕುಚ್ಚು ಒಳಗಡೆಗೆ ಇದನ್ನು ಸೇರಿಸ್ಕೊಂಡು ಕಟ್ಕೊಂಬಿಡಿ. ನಿಮಗೆ ಯಾವುದೇ ಕಾರಣಕ್ಕೂ ಏನು ಗಂಟು ಬಿಚ್ಚೋಗೋದಿಲ್ಲ. ಇವಾಗ ನೆಕ್ಸ್ಟ್ ನಾವು ಡಿಸೈನ್ನ ಕಂಟಿನ್ಯೂ ಮಾಡ್ಕೊಂಡು ಹೋಗೋಣ. ಈಗ ನೀಡಲ್ನ ನಾವೇನು ಗಂಟು ಹಾಕ್ಕೊಂಡ್ವಿ ಅಲ್ಲ, ಅಲ್ಲಿ ಇನ್ನೊಂದು ಲಾಕ್ನ ಮಾಡ್ಕೊಂಬಿಡೋಣ. ಒಂದು ಹಾಫ್ ಕ್ರೋಶೆಟ್ ಟೈಪಲ್ಲಿ ಲಾಕ್ನ ಮಾಡ್ಕೊಳ್ಳೋಣ. ಮೊದಲಿಗೆ ನಾವು ಕುಚ್ಚು ಕಟ್ಕೊಳ್ಳೋದಕ್ಕೆ ಸ್ಪೇಸ್ ಮಾಡಿಕೊಳ್ಳೇಬೇಕು. ಸೊ ಹಾಗಾಗಿ 4 ಚೈನ್ಗಳನ್ನ ಹಾಕ್ಕೋಬೇಕು. 4 ಅಥವಾ 5, ನೀವು 4 ಚೈನ್ ಆದರೂ ಹಾಕ್ಕೋಬೋದು, 5 ಚೈನ್ ಆದರೂ ಹಾಕ್ಕೋಬೋದು. ಸೊ ನೋಡಿ ಮಾಡ್ಕೊಳ್ಳಿ. 4 ಚೈನ್ ಹಾಕಿಬಿಟ್ಟು ಅದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡಬೇಕು. ಲಾಕ್ ಮಾಡಿದ್ದಾದಮೇಲೆ ನಾವು 7 ಹಾಫ್ ಕ್ರೋಶೆಟ್ನ ಮಾಡಬೇಕು. ಲಾಕ್ ಮಾಡಿರ್ತೀವಲ್ಲ, 4 ಚೈನ್ ಹಾಕಿ ಲಾಕ್ ಮಾಡಿದ್ದೀವಲ್ಲ, ಅದನ್ನು ಸೇರಿಸಿದ್ರೆ 8 ಲಾಕ್ ಅಂತ ಹೇಳ್ಬೋದು ಅಥವಾ ಹಾಫ್ ಕ್ರೋಶೆಟ್ ಅಂತ ಹೇಳ್ಬೋದು. ಆ ರೀತಿಯಾಗಿ 8 ಬಾರಿ ನಾವು ಈ ರೀತಿ ಲಾಕ್ ಮಾಡ್ಕೋಬೇಕು ಅಥವಾ ಹಾಫ್ ಕ್ರೋಶೆಟ್ ಮಾಡ್ಕೋಬೇಕು. 8 ಬಾರಿ ಮಾಡ್ಕೊಳ್ಬೇಕು. ಕರೆಕ್ಟಾಗಿ ಕೌಂಟ್ ಮಾಡಿ ಮಾಡ್ಕೋಬೇಕು. ಪ್ರತಿಯೊಂದು ಬಾರಿ ಲಾಕ್ ಮಾಡ್ಕೊಳ್ಳುವಾಗಲೂ ಅಷ್ಟೇ ನಾವು 8 ಬಾರಿ ಲಾಕ್ ಮಾಡ್ಕೊಳ್ಳೋದನ್ನು ಕರೆಕ್ಟಾಗಿ ಕೌಂಟ್ ಮಾಡಿ ಮಾಡ್ಕೋಬೇಕು. ಮತ್ತು ನೀವು ತುಂಬ ಹತ್ರಕ್ಕೆ ಪಕ್ಕ ಅಂಟಿಸೋಕ್ಕೆ ಹೋಗಬೇಡಿ. ಒಂದು ಸ್ವಲ್ಪ ಸ್ಲೈಟ್ ಗ್ಯಾಪ್ ಕೊಟ್ಟು ಮಾಡ್ಕೊಳ್ಳಿ. 8 ಹಾಫ್ ಕ್ರೋಶೆಟ್ಟು ಮಾಡ್ಕೊಂಡಿದ್ದಾದಮೇಲೆ ಇವಾಗ ದಾರ ಸ್ವಲ್ಪ ಮೇಲಕ್ಕೆ ಎತ್ಬಿಟ್ಟು ಒಂದು ಬಿಗ್ ಬೀಡನ್ನ ಆ್ಯಡ್ ಮಾಡೋಣ. ನೀಡಲ್ಗೆ ಬಿಗ್ ಬೀಡನ್ನ ತಗೊಳ್ಳೋಣ. ಅದನ್ನು ದಾರದೊಳಗಡೆಗೆ ಸೇರಿಸ್ಕೊಂಡು ಆ ಬೀಡನ್ನ ಮೊದಲು ಲಾಕ್ ಮಾಡಿ ಆಮೇಲೆ ಸೀರೆಗೆ ಲಾಕ್ ಮಾಡಬೇಕು. ಸೀರೆಗೆ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡ್ಕೊಳ್ಳೋಣ. ಲಾಕ್ ಮಾಡಿದ್ದಾದಮೇಲೆ ಸೇಮ್ ಇಲ್ಲೂ ಅಷ್ಟೇ 8 ಬಾರಿ ನಾವು ಲಾಕ್ ಮಾಡಬೇಕು ಅಥವಾ ಹಾಫ್ ಕ್ರೋಶೆಟ್ನ ಮಾಡ್ಕೋಬೇಕು. ಮತ್ತು ನಾವಿಲ್ಲಿ 8 ಬಾರಿ ಮಾಡುವಾಗ ನೀವು ನೋಡಿಕೊಂಡು ಮಾಡ್ಕೊಳ್ಳಿ. ಸ್ವಲ್ಪ ಗ್ಯಾಪ್ ಕೊಡಿ. ತುಂಬಾ ನಾವು ಹಾಕ್ತೀವಿ ಅಂದ್ಬಿಟ್ಟು ಹತ್ರಕ್ಕೆ ಅಂಟಿಸೋಕ್ಕಾಗೋದಿಲ್ಲ, ಹಾಗಂತ ಜಾಸ್ತಿ ಸ್ಪೇಸ್ ಕೊಡೋದಕ್ಕೂ ಆಗೋದಿಲ್ಲ. ಹಾಗಾಗಿ ಒಂದು ಸ್ಲೈಟ್ ಒಂದು ಪಾಯಿಂಟ್, ಈಗ ಒಂದು ಲಾಕ್ ಮಾಡಿದ್ರೆ ಎಷ್ಟು ಜಾಗ ಬೇಕಾಗುತ್ತೆ ಆ ಥರ ಚೂರು ಲಾಕ್ನ ಗ್ಯಾಪ್ ಕೊಟ್ಕೊಂಡು ಹೋದ್ರೇ ಚೆನ್ನಾಗಿ ಕಾಣಿಸೋದು ಆ್ಯಂಡ್ ಫಿನಿಶಿಂಗ್ ಕೂಡ ಚೆನ್ನಾಗಿ ಬರೋದು ಆವಾಗನೇ.
ಸೊ ಹಾಗಾಗಿ ಅದನ್ನು ನೋಡಿಕೊಂಡು ಸ್ವಲ್ಪ ಮಾಡ್ಕೋಬೇಕು. 8 ಹಾಫ್ ಕ್ರೋಶೆಟ್ನ ಮಾಡಿಕೊಡ್ಬೇಕು. 8 ಬಾರಿ ಲಾಕ್ ಮಾಡ್ಕೊಬೇಕು. ನೋಡಿ ಈ ರೀತಿ ಬೀಡ್ ಅಕ್ಕಪಕ್ಕ 8 ಬಾರಿ ಬರುತ್ತೆ ಲಾಕ್ಗಳು. ಅದಾದಮೇಲೆ ಮತ್ತೆ 4 ಚೈನ್ ಹಾಕಿಬಿಟ್ಟು ಅದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡ್ಕೊಳ್ಳೋದು. ಸೊ ಇದೇ ರೀತಿ ನಾವು ಫಸ್ಟ್ ಸ್ಟೆಪ್ನ ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೇಕು. ಈಗ ಮತ್ತೆ 8 ಲಾಕ್ ಬರುತ್ತೆ, ಬೀಡ್ ಬರುತ್ತೆ, 8 ಲಾಕ್ ಬರುತ್ತೆ, ಆಮೇಲೆ 4 ಚೈನ್. ಈ ರೀತಿ ಒಂದು ಹಾರ್ಚಿಗೆ ನೋಡಿ ಈ ರೀತಿ ಫಾರ್ಮ್ ಆಗಬೇಕು. ನೋಡಿ ನಾನಿಲ್ಲಿ ತೋರಿಸ್ತೀನಿ. ಈ ರೀತಿ ಮಾಡ್ಕೋಬೇಕು. ಫಸ್ಟ್ ಸ್ಟೆಪ್ನ ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ. ಇವಾಗ ಸೆಕೆಂಡ್ ಸ್ಟೆಪ್ನ ಕೂಡ ಸೇಮ್ ಕಲರ್ ದಾರದಿಂದನೇ ಕಂಟಿನ್ಯೂ ಮಾಡಬೇಕು. ಸೇಮ್ ಫಸ್ಟಿಗೆ ನಾವು ಲಾಕ್ ಮಾಡಿದ್ವಲ್ಲ ಅದೇ ರೀತಿ ಅದ್ರ ಪಕ್ಕದಲ್ಲಿ ಲಾಕ್ ಮಾಡ್ಕೊಂಬಿಡೋಣ. ಗಂಟು ಹಾಕ್ಕೊಂಬಿಡೋಣ. 1-2 ಗಂಟು ಹಾಕ್ಕೊಂಡು ಟೈಟಾಗಿ ಕಟ್ಕೊಂಬಿಡೋಣ. ಅದು ಬಿಚ್ಚೋಗಬಾರ್ದಲ್ಲ, ಹಾಗಾಗಿ 1-2 ಅಥವಾ 3 ಗಂಟು ಹಾಕ್ಕೊಂಡು ಕಟ್ಕೋಬೇಕು. ಕಟ್ಕೊಂಡಿದ್ದಾದಮೇಲೆ ಇವಾಗ ಒಂದು ಲಾಕ್ನ ಮಾಡ್ಕೋಬೇಕು. ಲಾಕ್ ಮಾಡಿಬಿಟ್ಟು ಆನಂತರ 4 ಚೈನ್ ಗ್ಯಾಪ್ ಕೆಳಗಡೆಗೆ 4 ಚೈನ್ ಹಾಕಿಬಿಟ್ಟು ಲಾಕ್ ಮೇಲೆ ಲಾಕ್ ಮಾಡಬೇಕು. 4 ಚೈನ್ ಗ್ಯಾಪ್ ಕೆಳಗಡೆಗೆ 4 ಚೈನ್, ಲಾಕ್ ಮೇಲೆ ಲಾಕ್. ನಾವಿಲ್ಲಿ 5 ಬಾರಿ ಲಾಕ್ನ ಮಾಡಬೇಕು. ಫಸ್ಟ್ ಸ್ಟೆಪ್ಪಲ್ಲಿ 8 ಮಾಡಿರ್ತೀರ, ಸೆಕೆಂಡ್ ಸ್ಟೆಪ್ಪಲ್ಲಿ 5 ಮಾಡ್ಕೋಬೇಕು. 5 ಬಾರಿ ಲಾಕ್ ಮಾಡಿ ಆಮೇಲೆ ನಮಗೆ ಬೀಡ್ ಕೆಳಗಡೆ ಒಂದು ಥ್ರೆಡ್ ಇರುತ್ತೆ. ಆ ಥ್ರೆಡ್ಡಿಗೆ ನಾವು ಆರ್ಚ್ ಫಾರ್ಮ್ ಮಾಡಬೇಕು. ಆ ಥ್ರೆಡ್ಗೆ ಆರ್ಚನ್ನ ಮಾಡ್ಕೋಬೇಕು. ನೀವು ಟ್ರಿಪಲ್ ಕ್ರೋಶೆಟ್ ಆದರೂ ಮಾಡ್ಬೋದು, ಡಬಲ್ ಕ್ರೋಶೆಟ್ ಆದರೂ ಮಾಡ್ಬೋದು. ಇಲ್ಲಿ ನೋಡಿ ಈ ಕಡೆಗೆ 3 ಬಾಕಿ ಇರುತ್ತೆ. ಇವಾಗ ಡೈರೆಕ್ಟಾಗಿ ಅಲ್ಲಿಂದನೇ ಆ ಥ್ರೆಡ್ಗೆ ನಾನು ಡಬಲ್ ಕ್ರೋಶೆಟ್ ಮಾಡ್ತಾಯಿದ್ದೀನಿ. ಡಬಲ್ ಕ್ರೋಶೆಟ್ ಆದರೂ ಮಾಡ್ಬೋದು, ಟ್ರಿಪಲ್ ಕ್ರೋಶೆಟ್ ಆದರೂ ಮಾಡ್ಬೋದು, ಎರಡೂ ಮಾಡ್ಕೋಬೋದು. ಮತ್ತು ನಾನಿಲ್ಲಿ ಡಬಲ್ ಕ್ರೋಶೆಟ್ ಮಾಡ್ತಾಯಿದ್ದೀನಿ. 13 ಕಂಬಗಳನ್ನ ಹಾಕ್ಕೊಳ್ತಾ ಇದ್ದೀನಿ ನಾನಿಲ್ಲಿ. 13 ಡಬಲ್ ಕ್ರೋಶೆಟ್ಟು. ನೀಡಲ್ ಮೇಲೆ 1 ಬಾರಿ ದಾರ ಸುತ್ಕೋಬೇಕು. ದಾರದೊಳಗಡೆಯಿಂದ ನಾವು ನೀಡಲ್ನ ಮೇಲಕ್ಕೆ ಎತ್ಕೊಂಡಾಗ ನೀಡಲ್ ಮೇಲೆ 3 ಎಳೆ ದಾರ ಇರುತ್ತೆ. ಅದರಲ್ಲಿ 2 1 ಮತ್ತು 2 1 ಈ ರೀತಿ 2 ಬಾರಿ ಮಾಡ್ಕೊಳ್ಳೋದು ಡಬಲ್ ಕ್ರೋಶೆಟ್ ಆಗುತ್ತೆ. ಈ ರೀತಿ 13 ಕಂಬಗಳನ್ನ ಮಾಡ್ಕೋಬೇಕು. ಸುತ್ತ ಬೀಡ್ ಸುತ್ತ 13 ಕಂಬಗಳನ್ನ ಮಾಡ್ಕೋಬೇಕು. 13 ಕಂಬ ಮಾಡ್ಕೊಂಡಿದ್ದಾದಮೇಲೆ ಇವಾಗ 3 ಲಾಕ್ನ ಬಿಟ್ಟು ಲಾಕ್ ಮಾಡ್ಕೋಬೇಕು. ಅಂದರೆ 5 ಬಾರಿ ಬರೋ ಥರ 3ನ ಬಿಡಬೇಕು, 5ನ ಲಾಕ್ ಮಾಡ್ಕೊಂಡು ಹೋಗಬೇಕು. 3 ಆದಮೇಲೆ ಲಾಕ್ ಮಾಡಿಬಿಟ್ಟು ಆ ಕಡೆಗೆ ಇನ್ನು 4, ಟೋಟಲ್ 5 ಬಾರಿ ಲಾಕ್ ಬರಬೇಕು. ಟೋಟಲು 5 ಬಾರಿ ಲಾಕ್ ಬರಬೇಕು. ಐದು ಲಾಕ್ ಮಾಡಿದ್ದಾದಮೇಲೆ 4 ಚೈನ್ ಗ್ಯಾಪ್ ಕೆಳಗಡೆಗೆ 4 ಚೈನ್ ಹಾಕಿಬಿಟ್ಟು ಲಾಕ್ ಮೇಲೆ ಲಾಕ್ ಮಾಡ್ಕೋಬೇಕು. 4 ಚೈನ್ ಗ್ಯಾಪ್ ಕೆಳಗಡೆಗೆ 4 ಚೈನ್ ಬರಬೇಕು, ಲಾಕ್ ಮೇಲೆ ಲಾಕ್ ಬರಬೇಕು. ಸೊ ಇದೇ ರೀತಿ ನಾವು ಸೆಕೆಂಡ್ ಸ್ಟೆಪ್ ಆರ್ಚ್ಗಳನ್ನ ಮಾಡ್ಕೊಂಡು ಹೋಗಬೇಕು. ನೋಡಿ ಈ ರೀತಿ 13 ಕಂಬಗಳು ಬೀಡ್ ಸುತ್ತ 13 ಕಂಬಗಳನ್ನ ಮಾಡ್ಕೊಂಡು ಹೋಗಬೇಕು. ಆ ಕಡೆ ಈ ಕಡೆ 5 ಲಾಕ್ ಬರುತ್ತೆ. ಈ ರೀತಿ ನಾನು ಸೆಕೆಂಡ್ ಸ್ಟೆಪ್ನ ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ. ಇವಾಗ ನೋಡಿ, ಇದು ಸಿಂಪಲ್ಲಾಗಿ ಮಾಡೋದಾದರೆ ಈ ರೀತಿ ಮಾಡಿಕೊಂಡು ಒಂದೊಂದು ಕುಚ್ಚುಗಳನ್ನ ಕಟ್ಕೊಂಡ್ಬಿಡ್ಬೋದು ಸಿಂಪಲ್ಲಾಗಿ. ಆರ್ಚ್ಗೆ ಬೇಕಾದರೆ ಬೀಡನ್ನ ಹಾಕ್ಕೋಬೋದು, ಸ್ಮಾಲ್ ಬೀಡನ್ನ. ಇವಾಗ ಥರ್ಡ್ ಸ್ಟೆಪ್ಪು ನಾನು ಪಿಂಕ್ ಕಲರ್ ದಾರದಿಂದ ಡಿಸೈನ್ನ ಶುರು ಮಾಡ್ಕೋತಾ ಇದ್ದೀನಿ. ಇವಾಗ ನಾನು ಸೀರೆಗೆ ಇದನ್ನು ಲಾಕ್ ಮಾಡ್ಕೋತಾ ಇಲ್ಲ, ನಾವು ಎಣ್ದಿದ್ದೀವಲ್ಲ ಅಲ್ಲಿಗೆ ಈ ದಾರನ ಎತ್ಕೊಂಡು ಗಂಟು ಹಾಕ್ಕೊಳ್ತಾ ಇದ್ದೀನಿ. ಗಂಟು ಹಾಕ್ಕೊಂಡಿದ್ದಾದಮೇಲೆ ನಾವಿವಾಗ ಡಿಸೈನ್ನ ಕಂಟಿನ್ಯೂ ಮಾಡ್ಕೊಂಡು ಹೋಗಬೇಕು. ಮೊದಲು ಒಂದು ಲಾಕ್ನ ಮಾಡ್ಕೊಂಬಿಡೋಣ. ಲಾಕ್ನ ಮಾಡಿಕೊಂಡು 4 ಚೈನ್ ಕೆಳಗಡೆಗೆ ನೀವಿಲ್ಲಿ 5 ಚೈನ್ 4 ಚೈನ್ ಆದರೂ ಹಾಕ್ಕೋಬೋದು, 5 ಚೈನ್ ಆದರೂ ಹಾಕ್ಕೋಬೋದು. ಏಕೆಂದರೆ ಸ್ವಲ್ಪ ಲಾಕ್ ಮೇಲೆ ಲಾಕ್ ಮಾಡಿರ್ತೀವಲ್ಲ, ಹಾಗಾಗಿ ಸ್ವಲ್ಪ ಜಾಗ ಎಕ್ಸ್ಟೆಂಡ್ ಆದಂಗೆ ಆಗಿರುತ್ತೆ. ನಮಗೆ 4 ಚೈನು ರಿಂಕಲ್ಸ್ ಬಂದಂಗೆ ಆಗಿಬಿಡುತ್ತೆ. ಸೊ ಹಾಗಾಗಿ ನೀವು ಬೇಕಾದರೆ 5 ಚೈನ್ ಹಾಕ್ಕೊಳ್ಳಿ. 5 ಚೈನ್ ಹಾಕಿ 2 ಲಾಕ್ ಮಾಡ್ಕೋಬೇಕು. ಇಲ್ಲಿ ನಾವು 2 ಲಾಕ್ ಮಾಡಿಬಿಟ್ಟು
ಡೈರೆಕ್ಟಾಗಿ ಅಲ್ಲಿಂದನೇ ನಾವು ಕಂಬನ ಸ್ಟಾರ್ಟ್ ಮಾಡಬೇಕು. ಇಲ್ಲೂ ಕೂಡ ನಾನು ಒಂದು ಡಬಲ್ ಕ್ರೋಶೆಟ್ನ ಮಾಡ್ತಾಯಿದ್ದೀನಿ. ಹೆಂಗೆ ಅಂದರೆ ಬೇಸ್ ಲೈನು ಮತ್ತು ಕಂಬದ ಮಧ್ಯ, ಬೇಸ್ ಲೈನು ಮತ್ತು ಒಂದು ಏನು ಸ್ಟಾರ್ಟಿಂಗ್ ಕಂಬ ಹಾಕಿರ್ತಾರಲ್ಲ ಅದ್ರ ಮಧ್ಯಕ್ಕೆ ಒಂದು ಡಬಲ್ ಕ್ರೋಶೆಟ್ನ ಮಾಡ್ಕೋಬೇಕು. ಡಬಲ್ ಕ್ರೋಶೆಟ್ ಮಾಡಿಬಿಟ್ಟು 2 ಚೈನ್ನ ಹಾಕಬೇಕು. 2 ಚೈನ್ ಹಾಕಿ ಒಂದು ಸ್ಮಾಲ್ ಬೀಡನ್ನ ಆ್ಯಡ್ ಮಾಡಬೇಕು. ಸ್ಮಾಲ್ ಬೀಡನ್ನ ಆ್ಯಡ್ ಮಾಡಿಬಿಟ್ಟು ಇವಾಗ ನಾವು ಆ ಡಬಲ್ ಕ್ರೋಶೆಟ್ ಕಂಬ ಹಾಕಿದ್ದೀವಲ್ಲ ಅದನ್ನು ಬೇಸ್ ಲೈನ್ ಥರ ಮಾಡಿಕೊಂಡು ಅದು ಕಂಬದ ಮೇಲ್ಗಡೆಗೆ 4 ಡಬಲ್ ಕ್ರೋಶೆಟ್ನ ಹಾಕ್ಕೋಬೇಕು. ನಾವೇನು ಇವಾಗ ಡಬಲ್ ಕ್ರೋಶೆಟ್ ಕಂಬ ಹಾಕಿದ್ವಿ ಅಲ್ಲ ಆ ಕಂಬಕ್ಕೆ 4 ಡಬಲ್ ಕ್ರೋಶೆಟ್ ಕಂಬನ ಮಾಡ್ಕೋಬೇಕು. 4 ಕಂಬ ಆದಮೇಲೆ ಮತ್ತೆ ಒಂದು ಕಂಬನ ಹಾಕ್ಕೊಳ್ಬೇಕು. 3 ಕಂಬಗಳನ್ನ ಬಿಡಬೇಕು. ನಾವಿವಾಗ 3 ಕಂಬನ ಬಿಟ್ಬಿಡಬೇಕು. 3 ಕಂಬ ಆದಮೇಲೆ ನಾವು ಲಾಕ್ ಮಾಡಬೇಕು. ಅಂದರೆ 3 ಮತ್ತು 4ನೇ ಕಂಬಕ್ಕೆ 3 ಕಂಬನ ಬಿಟ್ಬಿಡಬೇಕು. ಬಿಟ್ಟು ಅಲ್ಲಿಗೆ ನಾವು ಒಂದು ಕಂಬನ ಹಾಕ್ಕೋಬೇಕು. ಸೇಮ್ ಇದೇ ರೀತಿ 2 ಚೈನ್ ಹಾಕಬೇಕು. ಆಮೇಲೆ ಒಂದು ಬೀಡನ್ನ ಆ್ಯಡ್ ಮಾಡಬೇಕು. ಸ್ಮಾಲ್ ಬೀಡನ್ನ ಆ್ಯಡ್ ಮಾಡಿ ನಂತರ ಆ ಕಂಬಕ್ಕೆ 4 ಕಂಬನ ಮಾಡಬೇಕು. ಆ ಕಂಬದ ಒಳಗಡೆಗೆ ಅಥವಾ ಕಂಬದ ಮೇಲ್ಗಡೆಗೆ 4 ಕಂಬನ ಮಾಡಬೇಕು. ಆ ಕಂಬ ನಮಗೆ ಇವಾಗ ಬೇಸ್ ಲೈನ್ ಥರ ಆ ಕಂಬನ ಬೇಸ್ ಲೈನ್ ಮಾಡಿಕೊಂಡು ಅಲ್ಲಿಗೆ 4 ಕಂಬನ ಮಾಡ್ಕೋಬೇಕು. ಡಬಲ್ ಕ್ರೋಶೆಟ್ಟೇ ಮಾಡ್ಕೊಳ್ಬೇಕು. ಇಲ್ಲೂ ಕೂಡ ಡಬಲ್ ಕ್ರೋಶೆಟ್ಟೇ ಮಾಡ್ತಾ ಇರೋದು. ಡಬಲ್ ಕ್ರೋಶೆಟ್ ಮಾಡಿಬಿಟ್ಟು ನೆಕ್ಸ್ಟು ಮತ್ತೆ 3 ಕಂಬಗಳನ್ನ ಬಿಟ್ಟು ಒಂದು ಕಂಬನ ಮಾಡ್ಕೋಬೇಕು. 3 ಮತ್ತು 4ನೇ ಕಂಬದ ಮಧ್ಯಕ್ಕೆ ನಾನು ಕಂಬದ ಮಧ್ಯಕ್ಕೆ ಇಲ್ಲಿ ಲಾಕ್ ಮಾಡ್ತಾ ಇರೋದು. ನಮಗೆ ಮೇಲ್ಗಡೆ ಚಿಕ್ಕ ಚಿಕ್ಕದಾಗಿ ಹೋಲ್ಸ್ಗಳು ಕಾಣುತ್ತೆ. ನಾನು ಆ ಹೋಲ್ಸಿಗೆ ಕಂಬಗಳನ್ನ ಮಾಡ್ತಾಯಿಲ್ಲ, 2 ಕಂಬದ ಮಧ್ಯಕ್ಕೆ ನಾನು ಕಂಬನ ಹಾಕ್ತಾ ಇರೋದು. ಹಾಗಾಗಿ ನಾನು ಕಂಬದ ಮಧ್ಯ ಅಂತ ಯೂಸ್ ಮಾಡ್ತಾಯಿದ್ದೀನಿ. ನೋಡಿ ಇದೇ ರೀತಿ 3 ಕಂಬ ಬಿಟ್ಟು ಕಂಬನ ಇದು ಮಾಡ್ಕೊಂಡು ಬರಬೇಕು. ಟೋಟಲ್ ಆಗಿ ನಮಗೆ 5 ಸ್ಲ್ಯಾಂಟಿಂಗ್ ಆರ್ಚ್ ಬರ್ತವೆ. ಕೊನೆಗೆ ನೋಡಿ ಈ ರೀತಿ 3 ಲಾಕ್ನ ಬಿಟ್ಟು ಲಾಕ್ ಮೇಲೆ ಲಾಕ್ ಮಾಡಬೇಕು. 3 ಲಾಕ್ನ ಬಿಟ್ಬಿಡಬೇಕು. ಅಂದರೆ 2 ಬಾರಿ ನಾವಿಲ್ಲಿ ಲಾಕ್ ಮಾಡಬೇಕು. ಸ್ಟಾರ್ಟಿಂಗ್ ಹೇಳಿದ್ನಲ್ಲ 2 ಲಾಕ್ಗಳು ಬರುತ್ತೆ. 2 ಲಾಕ್ ಮಾಡಿಬಿಟ್ಟು ಮತ್ತು ಇವಾಗ ನೋಡಿ 4 ಚೈನ್ ಗ್ಯಾಪ್ ಕೆಳಗಡೆಗೆ 5 ಚೈನ್ ಹಾಕ್ಕೊಂಬಿಡಿ. ಇಲ್ಲಿ 5 ಚೈನ್ ಹಾಕ್ಕೊಂಡ್ರೆ ನಿಮಗೆ ಕರೆಕ್ಟ್ ಆಗೋದು. ಯಾಕೆಂದರೆ ಲಾಕ್ ಸ್ವಲ್ಪ ಆ ಕಡೆ ಈ ಕಡೆ ಜಾಗ ತಗೊಂಡಿರುತ್ತೆ. ನೀವು 5 ಚೈನ್ ಹಾಕಿದ್ರೆ ಕರೆಕ್ಟಾಗಿ 4 ಚೈನ್ ಗ್ಯಾಪ್ ಕೆಳಗಡೆಗೆ ಒಂದು 5 ಚೈನ್ ಹಾಕ್ಕೊಳ್ಳಿ. ಆಮೇಲೆ ಲಾಕ್ ಮೇಲೆ ಲಾಕ್ ಮಾಡಬೇಕು. ನೋಡಿ ಈ ರೀತಿ ಸ್ಲ್ಯಾಂಟಿಂಗ್ ಆರ್ಚ್ ಬರ್ತವೆ. 5 ಸ್ಲ್ಯಾಂಟ್ ಆರ್ಚ್ ಬರುತ್ತೆ. ಅದು 3 ಕಂಬ ಬರುತ್ತೆ ಫಸ್ಟ್ ಬೇಸ್ ಲೈನು. ಅದಾದಮೇಲೆ ನೆಕ್ಸ್ಟ್ ಸೆಕೆಂಡ್ ಸ್ಟೆಪ್ಪು ನಮಗೆ ಸ್ಲ್ಯಾಂಟಿಂಗ್ ಆರ್ಚು 5 ಆರ್ಚ್ಗಳು ಬರುತ್ತೆ. ನೋಡಿ ನಾನು ಒಂದಷ್ಟು ಮಾಡ್ಕೊಂಡಿರೋದನ್ನು ತೋರಿಸ್ತಾ ಇದ್ದೀನಿ. ಈ ರೀತಿಯಾಗಿ ನಾವು ಪೂರ್ತಿ ಮಾಡ್ಕೋಬೇಕು. ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಮತ್ತು ನಿಮಗೆ ಇದು ನಾವು ಸ್ಟೋನ್ ಚೈನ್ ಏನು ಬೇಡ ಅಂತ ಹೇಳಿದ್ರು ನಾನು ಹಾಗಾಗಿ ಅಂಟ್ಸೋಕ್ಕೆ ಹೋಗಿಲ್ಲ. ನೀವು ಬೇಕಾದರೆ ಫಸ್ಟು ನಾವು ಆರ್ಚ್ ಮಾಡಿದ್ದೀವಲ್ಲ ಆ ಆರ್ಚಿಗೆ ಸ್ಟೋನ್ ಚೈನ್ನ ಹಾಕ್ಕೊಂಡ್ರಂತೂ ಇನ್ನೂ ಗ್ರ್ಯಾಂಡಾಗಿ ಕಾಣಿಸುತ್ತೆ. ನಾನು ಎಲ್ಲ ಎಣ್ದಿದ್ದಾದಮೇಲೆ ಇದಕ್ಕೆ ಕುಚ್ಚುಗಳನ್ನ ಕಟ್ಕೊಂಡಿದ್ದೀನಿ. ಬ್ಲೂ ಕಲರ್ ಥ್ರೆಡ್ಡಿಂದ ಕುಚ್ಚು ಕಟ್ಟಿದ್ದೀನಿ. 180 ಎಳೆ ದಾರ ತಗೊಂಡು ಕುಚ್ಚು ಕಟ್ಟಿದ್ದೀನಿ. ಸ್ವಲ್ಪ ದಪ್ಪನಾಗೇ ಇರಲಿ ಅಂತ ಕುಚ್ಚನ್ನು ದಪ್ಪದಾಗಿ ಕಟ್ಟಿದ್ದೀನಿ. 160 ಎಳೆ ಅನ್ನೋದು ನಿಮಗೆ 360 ಎಳೆ ದಾರ ಆಗುತ್ತೆ. ತುಂಬಾ ಚೆನ್ನಾಗಿ ಬಂದಿತ್ತು ಡಿಸೈನು. ಕಲರ್ ಕಾಂಬಿನೇಷನ್ ಬ್ಲೂ ಆ್ಯಂಡ್ ಪಿಂಕ್ ಕಲರ್ ಕಾಂಬಿನೇಷನ್ ಗೊತ್ತಿದೆಯಲ್ಲ, ಸೂಪರ್ ಕಾಂಬಿನೇಷನ್ನು, ಸೂಪರಾಗಿ ಬಂದಿತ್ತು ಡಿಸೈನು. ಸೊ ಈ ಡಿಸೈನು ನಿಮಗೂ ಇಷ್ಟ ಆಗಿದರೆ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ನೋಡಿ. ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಮಾಡಿ, ಆದಷ್ಟು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೂ ಕೂಡ ಶೇರ್ ಮಾಡಿ. ಮತ್ತು ಡಿಸೈನ್ ಹೇಗಿತ್ತು ಅಂತ ಕಮೆಂಟ್ ಮಾಡಲು ಮರಿಬೇಡಿ. ಮತ್ತು ಇದೇ ಮೊದಲನೇ ಬಾರಿಗೆ ಏನಾದರೂ ನನ್ನ ಚಾನಲ್ನ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೂ ಪಕ್ಕದಲ್ಲಿ ಕಾಣೋ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡ್ಕೊಳ್ಳಿ. ಹಾಗೂ ಈ ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ಧನ್ಯವಾದಗಳು.